ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರು ಸಂವಿಧಾನದ ಪ್ರಕಾರ ಅವರು ಯಾರಿಗೂ ಕೂಡ ತಾರತಮ್ಯವನ್ನ ಮಾಡಬಾರದು. ಇಲ್ಲಿ ಬಿಜೆಪಿ ಪರ ಕಾಂಗ್ರೆಸ್ ವಿರೋಧ ಅನ್ನೋದಾಗ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಹೇಳಿ ಲೋಕಾಯುಕ್ತ ಕೇಳಿದಂತ ಅರ್ಜಿ ಪೆಂಡಿಂಗ್ ಅಲ್ಲಿ ಇದೆ. ರಾಜಭವನ ಇವತ್ತು ಬಿಜೆಪಿ ಜೆಡಿಎಸ್ ನ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇಂತಹ ಸಿದ್ದರಾಮಯ್ಯನವನ್ನ ಹೊಸಕಿ ಹಾಕ್ಬೇಕಂತಂದ್ರೆ ಈ ದಲಿತ ದಮನಿತ ಸಮುದಾಯಗಳನ್ನು ಹೊಸಕಿ ಹಾಕುವಂತ ಕುತಂತ್ರ ಅಂತ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡಿದ್ದಾರೆ. ಇದರ ವಿರೋಧವಾಗಿ ಇದೀಗ ರಾಜ್ಯದಲ್ಲಿ ಅಹಿಂದ ಪ್ರತಿಭಟನೆಗೆ ಚಲೋಣ ಸಿಗ್ತಾ ಇದೆ. ಪ್ರತಿಭಟನೆಗೆ ಕರೆ ನೀಡಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಜೊತೆ ಹಿರಿಯ ಅಡ್ವೊಕೇಟ್ ಆದಂತಹ ಅನಂತ್ ನಾಯಕ್ ಸರ್ ಇದ್ದಾರೆ. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡಿದ್ದು ಒಂದು ಕಡೆ ವಿಚಾರ ಆದರೆ, ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವಂಥ ಸಿದ್ದರಾಮಯ್ಯನವರನ್ನ ತುಳಿಯುವಂಥ ಕೆಲಸವನ್ನು ಬಿಜೆಪಿ ಇಲ್ಲಿ ಮಾಡ್ತಾ ಇದೆಯಾ? ಯಾವ ರೀತಿ ಹೋರಾಟ ಇರುತ್ತೆ ಸರ್ ನಿಮ್ಮದು ಅಂತ? ಭಾಳ ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ ಗೊತ್ತಾಗೋದೇನಂತಂದರೆ, ಇದೊಂದು ಸಿವಿಲ್ ಪ್ರಕರಣ ಮತ್ತು ಮೂಡದ ಅಧ್ಯಕ್ಷರು ಬೇರೆ ಪಕ್ಷದವರಿದ್ದರು. ಆ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಸಚಿವರು ಬೇರೆಯವರಿದ್ದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬೇರೆ ಇದ್ದರು. ಅಂದರೆ ಬಿ ಜೆ ಪಿ ಜೆ ಡಿ ಎಸ್ನವರು ಇದೆಲ್ಲ ಅಧಿಕಾರದ ಸಂದರ್ಭದಲ್ಲಿ ಈ ಹಂಚಿಕೆ ಆಗಿರುವಂಥ ಪ್ರಕ್ರಿಯೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಸಿಲುಕಿ ಹಾಕಿಸ್ಬೇಕನ್ನುವಂಥ ಷಡ್ಯಂತ್ರವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಮಾಡಿದಂತಿವೆ. ಮತ್ತು ಕೇಂದ್ರ ಸರ್ಕಾರದ ಕುಮ್ಮಕ್ಕು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ರಾಜ್ಯಪಾಲರನ್ನ ರಾಜಭವನವನ್ನು ಸಂಪೂರ್ಣವಾಗಿ ದುರುಪಯೋಗಪಡಿಸ್ಕೊಂಡು ಇವತ್ತು ಸಿದ್ದರಾಮಯ್ಯನವರನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಒಂದು ಕೆಲಸವನ್ನು ರಾಜಭವನ ಮಾಡಿದೆ. ಮತ್ತು ಈ ಮಧ್ಯೆ ನಾವು ಗಮನಿಸಬೇಕಾಗಿರೋದು, ರಾಜಭವನ ಯಾವುದೇ ಒಂದು ತನಿಖೆಯನ್ನು ಮಾಡದೆ, ಯಾವುದೋ ಸರ್ಕಾರಿ ಸಂಸ್ಥೆಯ ತನಿಖೆಗಳ ವರದಿಯನ್ನು ಪರಿಗಣಿಸದೆ ಏಕಾಏಕಿಯಾಗಿ ಪ್ರಾಸಿಕ್ಯೂಷನ್ ಖಾಸಗಿ ವ್ಯಕ್ತಿಯ ಮನವಿ ಮೇಲೆ ಮಾಡೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಸಂವಿಧಾನವನ್ನು, ಕಾನೂನನ್ನು, ನಿಯಮಗಳನ್ನು ಗಾಳಿಗೆ ತೂರಿದಂಥ ಕೆಲಸ ಆಗಿದೆ. ಇಂತಹ ಸಂದರ್ಭದಲ್ಲಿ ಕನ್ನಡದ ನೆಲದ ಕಾನೂನನ್ನು ಮತ್ತು ಈ ದೇಶದ ಭಾರತ ಸಂವಿಧಾನವನ್ನು ಗೌರವಿಸಬೇಕಾಗಿರೋದು, ಪಾಲಿಸಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಈ ಕಾರಣಕ್ಕಾಗಿ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ, ಹಿಂದುಳಿದ ಜಾತಿಗಳ ಒಕ್ಕೂಟ, ದಲಿತ ಸಂಘಟನೆಗಳು, ಜನಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಎಲ್ಲವೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ರಾಜ್ಯಪಾಲರು ರಾಜ್ಯದ ಸಂಸದೀಯ ವ್ಯವಸ್ಥೆ ಒಳಗಡೆ ಏನು ಉನ್ನತ ಸ್ಥಾನದಲ್ಲಿ ನಮ್ಮ ಸರ್ಕಾರ ಇದೆ, ಆ ಸರ್ಕಾರದ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅವರು ರಾಜ್ಯದ ಹಿತರಕ್ಷಣೆಯನ್ನು ಮಾಡಬೇಕಾಗಿತ್ತು, ಆದರೆ ರಾಜ್ಯದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ನೀವು ನೋಡಿದ್ದೀರಿ, ನಿನ್ನೆ ರಾಜ್ಯಪಾಲರ ಈ ಅವಧಿಯಲ್ಲಿ 8 ತಿಂಗಳಲ್ಲಿ 11 ಸರ್ಕಾರದ ಮಸೂದೆಗಳನ್ನು, ಕಾಯ್ದೆಗಳನ್ನು ರಿಜೆಕ್ಟ್ ಮಾಡುವಂಥ, ಕಾನೂನುಗಳನ್ನು ರಿಜೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದರೆ ರಾಜ್ಯದ ವಿರೋಧಿಯಾಗಿ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರ ತೇಜೋವಧೆ ನಿಲ್ಲಬೇಕು. ಅಸ್ಥಿರಗೊಳಿಸೋದಕ್ಕೆ ಹೊರಟಿರುವಂಥ ರಾಜ್ಯ ಸರ್ಕಾರದ ಅಸ್ಥಿರಗೊಳಿಸಿರುವಂಥ ಪ್ರಯತ್ನಗಳು ನಿಲ್ಲಬೇಕು. ಪ್ರಜಾಪ್ರಭುತ್ವದ ರಕ್ಷಣೆ ಆಗಬೇಕನ್ನುವಂಥ ಭಾಳ ಮುಖ್ಯ ಬೇಡಿಕೆಯನ್ನು ಇಟ್ಕೊಂಡು ಇದೇ ತಿಂಗಳು 27ನೇ ತಾರೀಕು ಬೆಂಗಳೂರಿನಲ್ಲಿ ರಾಜಭವನ ಚಲೋವನ್ನು ಮಾಡಿದ್ದೀವಿ. ಆ ರಾಜಭವನ ಚಲೋಕ್ಕೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ, ಎಲ್ಲ ವಿಭಾಗಗಳಿಂದ, ಎಲ್ಲ ಜನ ಸಮುದಾಯದ ಮುಖಂಡರುಗಳು ಬರಬೇಕು ಅಂತಂದೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರು ಸಂವಿಧಾನದ ಪ್ರಕಾರ ಅವರು ಯಾರಿಗೂ ಕೂಡ ತಾರತಮ್ಯವನ್ನು ಮಾಡಬಾರ್ದು. ಇಲ್ಲಿ ಬಿಜೆಪಿ ಪರ ಕಾಂಗ್ರೆಸ್ ವಿರೋಧ ಅನ್ನೋದಾಗ್ತಾ ಇದೆಯಾ? ಭಾಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಅಂದರೆ, ರಾಜ್ಯದ ಮೊದಲ ಪ್ರಜೆಯಾಗಿ ಸಂವಿಧಾನದ ಸಂರಕ್ಷಕರಾಗಿ ರಾಜ್ಯಪಾಲರು ಕೆಲಸ ಮಾಡಬೇಕು. ಆದರೆ ಈ ರಾಜ್ಯಪಾಲರು ಪಕ್ಷಪಾತಿಯಾಗಿದ್ದಾರೆ. ಈ ರಾಜ್ಯಪಾಲರ ಎದುರುಗಡೆ ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತೇಳಿ ಲೋಕಾಯುಕ್ತ ಕೇಳಿದಂಥ ಅರ್ಜಿ ಪೆಂಡಿಂಗಲ್ಲಿದೆ. ಜನಾರ್ದನ್ ರೆಡ್ಡಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅನ್ನುವಂಥ ಅರ್ಜಿ ಪೆಂಡಿಂಗಲ್ಲಿದೆ. ಶಶಿಕಲಾ ಜೊಲ್ಲೆ ಅವ್ರನ್ನ ಪ್ರಾಸಿಕ್ಯೂಷನ್ಗೆ ಕೊಡಿ ಅನ್ನುವಂಥ ಅರ್ಜಿ ಪೆಂಡಿಂಗ್ ಇದೆ. ಮುರುಗೇಶ್ ನಿರಾಣಿ ಅವರು ಸೇರಿದಂಗೆ ಇನ್ನೂ ಕೆಲವ್ರನ್ನ ಪ್ರಾಸಿಕ್ಯೂಷನ್ಗೆ ಕೊಡಿ ಅನ್ನೋಂಥ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ. ಅವುಗಳ ಕುರಿತಂತೆ ಒಂದು ಸಣ್ಣ ಆದೇಶವನ್ನು ಮಾಡದೆ ಮಧ್ಯಾಹ್ನ ಒಬ್ಬರು ಖಾಸಗಿ ವ್ಯಕ್ತಿ ದೂರು ಕೊಡ್ತಾರೆ, ಸಂಜೆ ಹೊತ್ತು ಸಿದ್ದರಾಮಯ್ಯವರು ನೋಟಿಸ್ ಮಾಡ್ತಾರೆ, ಇನ್ನೂ ಕೆಲವೇ ದಿನಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತಂದೇಳಿ ಇವರು ಆದೇಶ ಮಾಡ್ತಾರಂತಂದರೆ ರಾಜ್ಯಪಾಲರು ಯಾವ ಪಕ್ಷದ ಪರವಾಗಿದ್ದಾರೆ, ಯಾಕೆ ಬಿ ಜೆ ಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ಅವರು ಪಕ್ಷಪಾತಿಯಾಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ರಾಜಭವನ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ಸಿನ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ನನಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ, ರಾಜಭವನದ ಕಚೇರಿ ಇವತ್ತು ಆ ಬಿ ಜೆ ಪಿ ಪಕ್ಷದ ಕಚೇರಿ ಆಗಿದೆ ಅನ್ನುವಂಥ ಸಂಶಯ ಕಾಡೋಕ್ಕೆ ಶುರುವಾಗಿದೆ. ಹಾಗಾಗಿ ಇದು ಭಾಳ ಕೆಟ್ಟ ಒಂದು ಸಂದೇಶವನ್ನು ನಾಡಿಗೆ ನೀಡ್ತಾ ಇದೆ. ಸರ್, ನಿಮ್ಮ ಹೋರಾಟ ಬಿಜೆಪಿ ವಿರುದ್ಧನ ರಾಜ್ಯಪಾಲರ ವಿರುದ್ಧನ? ನಮ್ಮ ಹೋರಾಟ ಸಂವಿಧಾನ ಸಂರಕ್ಷಣೆಯ ಪರವಾಗಿ, ನಮ್ಮ ಹೋರಾಟ ರಾಜ್ಯ ಸರ್ಕಾರದ ಪರವಾಗಿ, ನಮ್ಮ ಹೋರಾಟ ಸಿದ್ದರಾಮಯ್ಯನವನ್ನು ತೇಜೋವಧೆ ಮಾಡ್ತವ್ರ ವಿರುದ್ಧವಾಗಿ ಅಂತಂದರೆ ಇದು ಬಿ ಜೆ ಪಿ ವಿರುದ್ಧವೂ ಹೌದು, ಜೆ ಡಿ ಎಸ್ಸಿನ ವಿರುದ್ಧ ಹೌದು, ಪಿತೂರು ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರ ಹೌದು, ಅವರ ಪಿತೂರಿಗೆ ತಕ್ಕಂತೆ ಕುಣಿತಾ ಇರುವಂಥ ರಾಜಭವನದ ವಿರುದ್ಧವೂ ನಮ್ಮ ಹೋರಾಟ ಹೌದು. ಸರ್, ಈಗ ಅಹಿಂದ ನಾಯಕತ್ವ ಸಿದ್ದರಾಮಯ್ಯ ಅವರು ವಹಿಸ್ಕೊಂಡಿದ್ದಾರೆ, ಅವರ ಪರವಾಗಿ ನಿಲ್ತಾ ಇದ್ದೀರಿ. ಮುಂದಿನ ಅವರ ಕಾನೂನು ಹೋರಾಟ, ರಾಜಕೀಯ ಹೋರಾಟ, ಮುಂದಿನ ವೈಯಕ್ತಿಕ ಜೀವನಕ್ಕೂ ಕೂಡ ಈ ಧಕ್ಕೆಯನ್ನು ತರ್ತಾ ಇದೀವಿ. ನೋಡಿ, 40 ವರ್ಷದ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಅವರು ಜನಪರವಾಗಿರುವಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ.
ಅನೇಕ ದಲಿತ ದಮನಿತರ ಪರವಾಗಿರುವಂಥ ಯೋಜನೆಗಳನ್ನು ತಂದಿದ್ದಾರೆ. ನಾಡು ನುಡಿ ಭಾಷೆಗೆ ಸಂಬಂಧಪಟ್ಟಂಗೆ ಬದ್ಧವಾಗಿ ನಿಂತು ಕೆಲಸ ಮಾಡುವಂಥ ರಾಜಕಾರಣಿ. ಅಂತಹ ರಾಜಕಾರಣಿ ಅಷ್ಟೇ ಅಲ್ಲದೆ ಈ ದಮನಿತ ಸಮುದಾಯಗಳು, ಶೋಷಿತ ಸಮುದಾಯಗಳು, ಐನಂದ ಸಮುದಾಯಗಳ ಧ್ವನಿಯಾಗಿ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಇಂತಹ ಸಿದ್ದರಾಮಯ್ಯನವನ್ನು ಹೊಸಕಿ ಹಾಕಬೇಕಂತಂದರೆ ಈ ದಲಿತ ದಮನಿತ ಸಮುದಾಯಗಳನ್ನು ಹೊಸಕಿ ಹಾಕುವಂಥ ಕುತಂತ್ರ ಅಂತದ್ದು ಕಾಣಿಸ್ತದೆ ನಮಗೆ. ಹಾಗಾಗಿ ಅಹಿಂದ ನಾಯಕ, ಜನನಾಯಕ ಸಿದ್ದರಾಮಯ್ಯನವ್ರ ಜೊತೆಗೆ ನಿಲ್ಲಬೇಕಾಗಿರೋದು ಇಡೀ ಕರ್ನಾಟಕದ ಕನ್ನಡಿಗರ ಜವಾಬ್ದಾರಿ ಅಂತೇಳಿ ಭಾವಿಸಿ ನಾವು ಅವರ ಜೊತೆಗೆ ನಿಲ್ತಾ ಇದ್ದೀವಿ, ಸರ್ಕಾರದ ಜೊತೆಗೆ ನಿಲ್ತಾ ಇದ್ದೀವಿ. 136 ಸೀಟುಗಳನ್ನು ಕಾಂಗ್ರೆಸ್ ಇವತ್ತು ಪಡ್ಕೊಂಡು ಸಂಪೂರ್ಣ ಬಹುಮತದ ಸರ್ಕಾರ ರಚನೆ ಮಾಡಿದೆ. ಒಂದು ವಿರೋಧ ಪಕ್ಷವಾಗಿ BJP ಕೆಲಸ ಮಾಡಿ ಜನತೆಯ ಋಣ ತೀರಿಸೋದಕ್ಕೆ ಕೆಲಸ ಮಾಡೋದ್ರ ಬದಲಾಗಿ ಸರ್ಕಾರವನ್ನು ಬೀಳಿಸೋದಕ್ಕೆ ಕೆಲಸ ಮಾಡ್ತಿದೆ ಅಂತಂದ್ರೆ ಅರ್ಥ ಏನು? ಶಾಸಕರನ್ನು ಖರೀದಿ ಮಾಡ್ತೀನಿ, ಆಪರೇಷನ್ ಕಮಲ ಮಾಡ್ತೀನಿ, ಸರ್ಕಾರದ ಸಂಪೂರ್ಣ ಬಹುಮತದ ಆ ಸರ್ಕಾರವನ್ನು ಬಿಡಿಸಿ ಹಾಕಿಬಿಡ್ತೀನಿ, ಯಾರೋ ಮುಖ್ಯಮಂತ್ರಿಗಳನ್ನು ಏನೋ ನೆಪ ಹೇಳಿ ಜೈಲಿಗೆ ಕಳಿಸಿಬಿಡ್ತೀನಿ, ಪಕ್ಷದ ಅಧ್ಯಕ್ಷರು DK ಶಿವಕುಮಾರನ್ನು ಜೈಲಿಗೆ ಕಳಿಸಿಬಿಡ್ತೀನಿ, ಅಥವಾ ಇನ್ಯಾವುದೋ ಮಂತ್ರಿಗಳನ್ನು ಕಳಿಸಿಬಿಡ್ತೀನಿ ಅಂತಂದರೆ BJPಗೆ ಸಂಸದೀಯ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಹೇಗಿರುತ್ತೆ 27ನೇ ತಾರೀಕು ರಾಜಭವನ ಚಲೋ, ಯಾವ ರೂಪರೇಷೆಗಳನ್ನು? ರಾಜಭವನ ಚಲೋ ಹೋರಾಟವನ್ನು ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ತಯಾರಿನ ಮಾಡ್ತಾ ಇದ್ದೀವಿ. ಪ್ರತಿ ಗ್ರಾಮಗಳಿಂದ, ಪ್ರತಿ ತಾಲೂಕಿನಿಂದ, ಪ್ರತಿ ಜಿಲ್ಲೆಗಳಿಂದ ಯುವಕರು, ದಲಿತರು, ಹಿಂದುಳಿದವರು, ಶೋಷಿತರು, ದಮನಿತರು, ರೈತರು, ಕಾರ್ಮಿಕರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಬರಬೇಕು. ಈ ಹೋರಾಟ ಬರೀ ಸಿದ್ದರಾಮಯ್ಯನವರ ಪರವಾಗಿರುವಂಥ ಹೋರಾಟ ಅಲ್ಲ. ಈ ಹೋರಾಟ ಸಂವಿಧಾನದ ಸಂರಕ್ಷಣೆಯ ಹೋರಾಟ. ಈ ಹೋರಾಟ ರಾಜ್ಯ ಸರ್ಕಾರವನ್ನು ಮತ್ತಷ್ಟು ಬಲಗೊಳಿಸುವಂಥ, ಸುಭದ್ರಗೊಳಿಸುವಂಥ ಹೋರಾಟ. ಹಾಗಾಗಿ ಆ ಹೋರಾಟಕ್ಕೆ ಎಲ್ಲರೂ ಬರ್ರಿ ಅಂತಂದೇಳಿ ನಾನು ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೀನಿ. ಇದಿಷ್ಟು ಅನಂತ್ ನಾಯಕ್ ಅವರ ಮಾತು. ಏನೋ ರಾಜ್ಯದಲ್ಲಿ ದಮನಿತರ ಪರವಾಗಿ ನಿಂತಹ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ರಾಜಭವನವನ್ನು BJP ಕಚೇರಿಯನ್ನಾಗಿ ಉಪಯೋಗಿಸಿಕೊಂಡು ರಾಜಭವನದಲ್ಲಿ ರಾಜಕೀಯವನ್ನು ಮಾಡ್ತಿದೆ BJP ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪಂಪಾಪುರಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.